ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅರಬಾವಿ ಮತಕ್ಷೇತ್ರದ ಮಠಾಧೀಶರ ನೂತನವಾದಂಥ ಒಕ್ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಗೋಕಾಕ್ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಎಲ್ಲ ನಮ್ಮ ಅರಬಾವಿ ಮತಕ್ಷೇತ್ರ ಇರ್ಬೋದು, ಗೋಕಾಕ್ ಮತಕ್ಷೇತ್ರದ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ಆಶೀರ್ವಾದ, ಅನುಗ್ರಹ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟೆಲ್ಲ ನಾವು ಶಕ್ತಿಯಾಗಿ ಬೆಳಿಲಿಕ್ಕೆ, ನಿಮ್ಮ ಮುಂದೆ ನಿಲ್ಲಾಕ, ಗಟ್ಟಿಯಾಗಿ ನಿಮ್ಮ ಮುಂದೆ ಕೆಲಸ ಮಾಡಕ, ಇದಕ್ಕೆಲ್ಲ ಆಸರೆ ಏನಂದ್ರೆ ಒಂದು ದೇವರು, ಒಂದೆಲ್ಲ ಪೂಜ್ಯರು, ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ಗಟ್ಟಿಯಾಗಿ ನಾವು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿಂತಿದ್ದೀವಿ. ಈ ಆಶೀರ್ವಾದ ಇದೆಲ್ಲ ಸದಾ ನಮ್ಮಲ್ಲಿ ಇರಬೇಕಂತ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತು ಇವತ್ತು ಯಾಕಂದ್ರೆ ನಾನು ಅಜ್ಜರ ಜೊತೆ ಇದಕ್ಕೆಲ್ಲ ಚರ್ಚೆ ಮಾಡಿದಾಗ ಮೊದಲು ನಾವು ಗೋಕಾಕ್ದಲ್ಲಿ ಒಂದು ಸಭೆ ಮಾಡಿ ಒಂದು ಒಕ್ಕೂಟ ಮಾಡಿ ಗೋಕಾಕ್ ಅಜ್ಜರ ಮಾರ್ಗದರ್ಶನ ಒಳಗೆ ಎಲ್ಲ ಕೆಲಸ ಮಾಡ್ಕೊತ ಹೋಗ್ತಿದ್ವಿ. ಈಗ ನಮ್ಮ ಹುಣಸಾಳ ಅಜ್ಜಾರು ಹೇಳ್ದಂಗ ಅರಬಾವಿ ಕ್ಷೇತ್ರದ ಒಂದು ಮಾಡೋಣ ಅಂದಾಗ ನಾನು ಪೂಜ್ಯರಲ್ಲೆಲ್ಲ ವಿನಂತಿ ಮಾಡ್ಕೊಂಡೆ. ಯಾಕಂದ್ರೆ ಗೋಕಾಕ್ ಇರ್ಬೋದು ಅಥವಾ ಮೂಡಲಗಿರ್ಬೋದು, ಕ್ಷೇತ್ರ ಎರಡೂ ಒಂದೇ ಅದಾವ, ಬೇರೆ ಬೇರೆ ಇಲ್ಲ. ಆದಷ್ಟು ಅಂದ್ರೆ ಎಲ್ಲರನ್ನು ಕೂಡೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಂತೇಳಿ ಅಂದ್ರೆ ನಂದೊಂದು ಆಸೆ. ಅಂದ್ರೆ ಎಲ್ಲರೂ ಯಾಕಂದ್ರೆ ಗೋಕಾಕ್ ಅಜ್ಜ ಯಾವಾಗಲೂ ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಎಂತ ಸಮಸ್ಯೆಗಳು ಬಂದು ಜಿಲ್ಲಾದೊಂದು ಹೋರಾಟ ದೊಡ್ಡ ಸಮಸ್ಯೆ ಬಂದಾಗ ನಮಗೆಲ್ಲ ಫೋನ್ ಮಾಡಿ ಆ ವಾತಾವರಣ ತಿಳಿ ಹೆಂಗಾಗಬೇಕು, ಅಂದ್ರೆ ಅದ್ರ ಹೋರಾಟ ಹೆಂಗಿರ್ಬೇಕು, ಹೆಂಗ್ ಮುಖ್ಯಮಂತ್ರಿಗೆ ಬೇಕಂದ್ರೆ ನಮಗೆಲ್ಲ ಸಲಹೆ, ಸೂಚನೆ, ಮಾರ್ಗದರ್ಶನ ಎಲ್ಲ ಕೊಡ್ತಿರ್ತಾರೋ. ಅದಕ್ಕೆ ಮುಂದಾದ್ರೂ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋದ್ರೆ ಎರಡೂ ತಾಲೂಕಿಗೆ ಎರಡೂ ಕ್ಷೇತ್ರಕ್ಕೆ ಬಹಳ ಒಳ್ಳೇದಾಗ್ತೈತಿ. ಈ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾ ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತು ಅದ್ರ ಜೊತೆಗೆ ಎಲ್ಲರೂ ಇವತ್ತು ಯಾಕಂದ್ರೆ ಈ ಒಕ್ಕೂಟ ಮಾಡಿ, ಯಾಕಂದ್ರೆ ಅಜ್ಜಾರು ಎಲ್ಲರೂ ಈಗ ಹೇಳಿದ್ರೆ, ಯಾಕಂದ್ರೆ ಮುಂಚಾಳ ಅಜ್ಜಾರು ಎಲ್ಲರೂ ಕೂಡ ಅಂದ್ರೆ ಕನೇರಿ ಮಠ ಅಜ್ಜಾರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಆ ಮಠಕ್ಕೆ ಹೋಗಿ ಎಲ್ಲರೂ ಬಹಳ ಇದು ಮಾಡ್ತಿದ್ರು. ಮತ್ತು ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋಂಥ ಜನ ನಾವು ಭಾಳ ಎಲ್ಲ ದೈವ ಭಕ್ತರು ಅಂದ್ರೆ ಒಂದು ದೇವರ ನಂಬ್ತೀವಿ, ಆಮೇಲೆ ಪೂಜ್ಯರು ನಂಬ್ತೀವಿ. ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನಗಳು ಹೋಗ್ತೀವಿ. ಯಾಕಂದ್ರೆ ಭಾಳ ತಾವೆಲ್ಲ ಹಿಂದಿನ ಇತಿಹಾಸ ತೆಗೆದು ನೋಡ್ರಿ, ನಮ್ಮ ಕ್ಷೇತ್ರ ಒಳಗೆ ದುರ್ದುಂಬೇಶ್ವರ ಮಠ, ಅರಬಾವಿ ಅಜ್ಜಾರ ಮಠ ಇರ್ಬೋದು, ಎಂತ ದೊಡ್ಡ ಮಠ, ನಮ್ಮ ಜಗಸಿದ್ದೇಶ್ವರ ಅಜ್ಜಾರ ಮಠ ಇರ್ಬೋದು, ಮೂಡಲಗಿ ಶಿವೋದ್ರಂಗ ಮಠ ಇರ್ಬೋದು, ಹಿಂಗೆ ಭಾಳ ಇತಿಹಾಸಗಳೆಲ್ಲ ನೋಡ್ಕೊಂಡ್ರೆ ಆ ಇತಿಹಾಸ ನೋಡಿದ್ರೆ ನಮ್ಗೆಲ್ಲ ಅಂದ್ರೆ ಸ್ವತಃ ದೇವರನ್ನ ಅವಾಗ ಬಂದು ನಿಂತಂದ್ರೆ ನಡೆದಾಡ್ಬೋದಂತ ಇದು ನೆಲ ಇರ್ಬೋದು, ಜಗ ಇರ್ಬೋದು ಅಂತ ಹೇಳಿ ಅದಕ್ಕೆ ನಮಗೆಲ್ಲ ಅನಿಸುತ್ತೆ. ಅದಕ್ಕೆ ಅಂತ ಪೂಜ್ಯರ ವಾಸಿದಂತ ಸ್ಥಳ, ಅಂತ ಜಗ, ಕ್ಷೇತ್ರ ನಾವೆಲ್ಲರೋದು ಅಂದ್ರೆ ನಮ್ದೆಲ್ಲ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ನಾವೆಲ್ಲರೂ ಈಗ ನಮ್ಮ ಪೂಜ್ಯರೇನ ತಾವು ಮಾರ್ಗದರ್ಶನ ಮಾಡಿ ಏನು ಒಕ್ಕೂಟ ಮಾಡಿದಿರಿ, ಇದಕ್ಕೆ ಸಂಪೂರ್ಣವಾದಂತ ನಮ್ದೆಲ್ಲ ಸಹಾಯ ಇರ್ತೈತಿ. ನಿಮ್ ಜೊತೆಗೆ ಇದ್ದ ಕೇಸ್ ನಾವೆಲ್ಲ ಮಾಡ್ತೀವಿ ಅಂದ್ರೆ ತಮ್ಮ ಮುಖಾಂತರದಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು. ಸಮಾಜದಲ್ಲಿ ಅಂದ್ರೆ ಕೆಟ್ಟ ಚಟಗಳೆಲ್ಲ ದೂರ ಆಗಿ ಒಳ್ಳೆ ವಾತಾವರಣದಲ್ಲಿ ನಮ್ಮ ಜನ ಬಾಳಬೇಕು, ಬದುಕಬೇಕಂತೇಳಿ ನನ್ನ ವಿನಂತಿ ಐತಿ ಎಲ್ಲರಿಗೂ ತಮಗೆಲ್ಲ. ಯಾಕಂದ್ರೆ ನಮ್ದು ವಿಶೇಷವಾಗಿ ಯಾಕಂದ್ರೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಎಲ್ಲ ಪೂಜ್ಯರು ನಾವೆಲ್ಲರೂ ಅಂದ್ರೆ ಯಾವ ತರ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವೆಲ್ಲ ನಡ್ಕೊಂಡು, ಅದೇ ತರ ನಮ್ಮ ಪೂಜ್ಯರನ್ನು ಯಾವುದು ಜಾತಿ, ಮತ, ಪಂಥ ಅನ್ನೋದ ಎಲ್ಲ ಭಕ್ತನ ಅಷ್ಟೇ ಗೌರವದಿಂದ ನೋಡ್ಕೊಂಡು ಬರುವಂತ ವಿಶೇಷವಾದಂತ ಕ್ಷೇತ್ರ ಅಂದ್ರೆ ನಮ್ಮ ಅರಬಾವಿ ಗೋಕಾಕ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿದ್ದಂತ ಪೂಜ್ಯರು ಎಲ್ಲಾನು ಅಷ್ಟು ಭಕ್ತಿಯಿಂದ ಎಲ್ಲರಿಗೂ ಅಂದ್ರೆ ನೋಡ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ಗೌರವ ಕೊಟ್ಟು ಭಕ್ತಿಯಿಂದ ಅವ್ರ ಜೊತೆ ಸೇವೆ ಮಾಡಿದ್ರೆ ಅದು ಸಮಾಜಕ್ಕೂ ಒಳ್ಳೇದಾಗ್ತೈತಿ, ನಾಡಿಗೂ ಒಳ್ಳೇದಾಗ್ತೈತಿ. ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಾಗ ಪೂಜ್ಯ ತಾವೇನ್ ಮಾರ್ಗದರ್ಶನ ನಮಗೆ ಕೊಡ್ತೀರಿ ಅದನ್ನ ಅಚ್ಚುಕಟ್ಟಾಗಿ ನಿಮ್ ಜೊತೆ ನಿಂತು ತಾವು ಯಾವ ಕೆಲಸ ಮಾಡಕ್ ಹೇಳ್ತೀರಿ ಖಂಡಿತವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಅರಬಾವಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಗೋಕಾಕ್ ಇರ್ಬೋದು, ಪೂಜ್ಯರ ಮಠಾಧೀಶರಿಗೆ ಏನು ಸಾಧ್ಯ ಆದಷ್ಟು ನಮ್ಮಿಂದ ಅನುದಾನ ಕೊಡಕ್ಕಾಗ್ತೈತಿ. ಎಲ್ಲಾ ಮಠಗಳಿಗೆ ಶಕ್ತಿ ತುಂಬಿ ಆ ಶಕ್ತಿ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ಆಗುವಂತ ಕೆಲಸ ಪೂಜ್ಯರು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳುತ್ತಾ ಖಂಡಿತವಾಗಿ ತಮಗೆಲ್ಲ ಸಾಕಷ್ಟು ಇದೇಗ ನಾನು ಅಲ್ಲಿ ಭಾಷಣ ಮಾಡಿದಾಗ ಅಜ್ಜಾರಿಗೆ ಅದ ಹೇಳಿ ನಾನು, ಯಾಕಂದ್ರೆ ಅಲ್ಲಿ ಒಳಗೆ ಕೂತಾಗ ಮಾತಾಡಿದ ಅನುದಾನ ಅಂದ್ರೆ ಸರ್ಕಾರ ಅನುದಾನ ನೀವು ನೋಡತ್ತೀರಿ. ಯಾಕಂದ್ರೆ ಅನುದಾನ ಯಾವ ಬರ್ತಲ್ಲ, ರಸ್ತೆಗೆ ರೊಕ್ಕ ಬರ್ತಂದ್ರೆ ಸರ್ಕಾರದಲ್ಲಿ ಎಲ್ಲ ಕೇಳಿದಾಗ ಎಲ್ಲ ರೊಕ್ಕ ಗ್ಯಾರಂಟಿಗೆ ಹೊಂಟೈತಿ, ಅದಕ್ಕೆ ಬರಾಕ್ ಅಂದ್ರೆ ಕೊಡಕ್ ಆಗಲ್ಲ ಅಂದಾಗ ಕೊಡ್ತಾರೋ ಬೇರೆ ರೂಪದಲ್ಲಿ ಕೊಡ್ತಾರೆ. ಅದಕ್ಕೆ ಅಜ್ಜಾರಿಗೆ ಸೂಕ್ಷ್ಮ ಹೇಳಿ ಅದಕ್ಕೆ ಅದನ್ನೆಲ್ಲ ತಗೊಂಬಂದ್ ಎಲ್ಲ ನಮ್ಮ ಮಠಾಧೀಶಗೆಲ್ಲ ಕೊಟ್ರೆ ಅನುಕೂಲ ಆಗ್ತೈತಿ. ಎಲ್ಲಿ ಅಂದ್ರೆ ಸಂಸ್ಥಾ ಮಠಾಧೀಶು ಸಂಸ್ಥಾ ಬೆಳಿತಾವ ಹಂಗ ಸಮಾಜ ಬೆಳಿತೈತಿ. ಅದಕ್ಕೆ ನಾನು ಎಲ್ಲ ಪೂಜ್ಯರಿಗೆ ಆಶ್ವಾಸನೆ ಕೊಡ್ತೀನಿ, ಎಷ್ಟು ಸಾಧ್ಯ ಆಗ್ತೈತಿ. ಯಾಕಂದ್ರೆ ನಾಗನೂರದೊಂದು ಬೇಡಿಕೆ ಇಟ್ಟಿರು, ಬೇರೆ ಬೇರೆನು ರಡ್ಡಟ್ಟಿದ್ ಇಟ್ಟಿದ್ರು, ಎಲ್ಲಾನು ಎಷ್ಟು ಸಾಧ್ಯ ಆಗ್ತೈತಿ. ಸಣ್ಣ ದೊಡ್ಡ ಮಠ ಅನ್ನೋದ ಎಲ್ಲರಿಗೂ ಪ್ರಾಮಾಣಿಕವಾಗಿ ಎಷ್ಟು ಅನುದಾನ ಕೊಡಕ್ಕೆ ಕೊಟ್ಟು ತಮ್ಮೆಲ್ಲ ಸೇವೆ ಮಾಡ್ತೀನಿ ಪ್ರಾಮಾಣಿಕತೆ
ನಮಗೆ ವಚನ ಕೊಟ್ಟು ಮತ್ತೆ ಎಲ್ಲರೂ ಗೋಕಾಕ್ ಅಜ್ಜರ ಮಾರ್ಗದರ್ಶನ ನಮಗೆ ಅಜ್ಜರ ತಮ್ಮದ್ ಬೇಕಾಗ್ತೈತಿ. ಯಾಕಂದ್ರೆ ನೀವು ಬೇರೆ ತೊಟ್ಟ ಅನ್ಕೋಬೇಡ್ರಿ, ನಾವೆಲ್ಲ ಒಂದೇ ಇದ್ದಂಗ. ಅದಕ್ಕೆ ನಿಮ್ಮ ಮಾರ್ಗದರ್ಶನ ಒಳಗೆ ನಾವೆಲ್ಲ ನೀವೇ, ಯಾಕಂದ್ರೆ ಹಿರಿಯರು ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ್ರಿ. ಮುಂದೆ ನಿಮ್ಮ ಮಾರ್ಗದರ್ಶನ ಎಲ್ಲ ನಮಗ್ ಬೇಕಾಗ್ತೈತಿ. ಅದಕ್ಕೆ ಖಂಡಿತ ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದದಿಂದ ನಮ್ಮ ಅರಬಾನ್ ಕ್ಷೇತ್ರದ ಒಕ್ಕೂಟನೆಲ್ಲ ಎಲ್ಲ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅಜ್ಜಾರ್ ಹುಣಸಾಳ ಅಜ್ಜಾರ್ ಅಂದ್ರು ನಮ್ಮ ಮನ್ನಿಕೇರಿ ಅಜ್ಜಾರ್ಗಂದ್ರೆ ಅತಿ ಹೆಚ್ಚಿನ ಜವಾಬ್ದಾರಿ ಐತಿ. ಯಾಕಂದ್ರೆ ಅವ್ರ ಸಂಘಟನಾ ಕಾರ್ಯದರ್ಶಿ. ನೀವು ನೋಡಿ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ, ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ ಸ್ಟ್ರಾಂಗ್ ಪೋಸ್ಟ್ ಅದ. ಅದಕ್ಕೆ ಅಜ್ಜಾರಿಗೆ ಬಂದೈತೆ. ಅದಕ್ಕೆ ನೀವು ಫುಲ್ ಸಂಘಟನೆ ಮಾಡ್ಬೇಕು. ಅದಕ್ಕೆ ನಾನು ಅದನ್ನು ಏನ್ ಜೋಕ್ ಮಾಡಿ ಇದೇ ಅಜ್ಜಾರ್ ಗೋಕಾಕ್ ಅಜ್ಜಾರ್ ಇಲ್ಲ ಇದನ್ನ ಸಂಘ ಅಂದ್ರೆ ಸಹಕಾರಿ ಸಂಸ್ಥೆ ಮಾಡೋನು 5 ವರ್ಷಕ್ಕೆ ಬೇಕಾದ್ರೆ ಇಲೆಕ್ಷನ್ ಮಾಡೋಣ ಅಂತ ಅದನ್ನು ಹೇಳಿ ನಾ ಬೇಕಾದ್ರೆ 5 ವರ್ಷಕ್ಕೂ ಇಲೆಕ್ಷನ್ ಅದೇ ಈ ಸಹಕಾರಿ ಸಂಘ 5 ವರ್ಷಕ್ಕೂ ಇಲೆಕ್ಷನ್ ಮಾಡೋದಿಲ್ಲ. ಹಂಗಾಗಿರಿ ನೋಡ್ರಿ ಅದಕ್ಕೆ ಸಹಕಾರಿ ಸಂಘ ಬೇಕಾದ್ರೆ ಮಾಡೋನು ಬಹಳ ಸಾಕಷ್ಟು ಅನುದಾನ ಬಸ್ಸು ಹಂಗ ತಮಾಷೆ ಮಾಡಿದ ಅಜ್ಜಾರ ಜೊತೆ. ಅದಕ್ಕೆ ಇವತ್ತು ಒಂದು ಒಳ್ಳೆ ಕೆಲಸ ಮುನ್ಯಾಳ ಭಾಗದಿಂದ ಪ್ರಾರಂಭ ಮಾಡಿದ ಅಜ್ಜಾರು. ಇಲ್ಲಿದೆ ಇಡೀ ಅರಬಾನ್ ಕ್ಷೇತ್ರ ಇರ್ಬೋದು, ಗೋಕಾಕ್ ಕ್ಷೇತ್ರ ಇರ್ಬೋದು, ಬೆಳಗಾವಿ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಶಾಂತಿ ಸಂದೇಶ ಇಲ್ಲಿಂದ ಹೋಗಿ ಇಡೀ ನಮ್ಮ ರಾಜ್ಯದಲ್ಲಿ ಬಾಳಿ ಬದುಕುವಂತ ಎಲ್ಲಾ ಸಮಾಜನ ಸುಖವಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ಎಲ್ಲರೂ ಅಣತಮ್ಮಗತೆ ಕೂಡಿ ಬಾಳ್ಬೇಕಂತ ಆ ದೇವರ ಕಡೆ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ಈ ಸಮಾರಂಭದಲ್ಲಿ ಎಲ್ಲ ಪೂಜ್ಯರ ನನ್ನ ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟದಕ್ಕಾಗಿ ಎಲ್ಲ ಪೂಜ್ಯರ ತಮ್ಮ ಪಾದಗಳಿಗೆ ವಂದಿಸುತ್ತಾ ಈ ನೆರವೇರಿದ ಸಮಸ್ತ ಭಕ್ತರಿಗೆ ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ.